ಜಗದೀಶ್ ಶೆಟ್ಟರ್ ಬೆಂಬಲಿಗರಿಗೆ ಇನ್ನೂ ತೆರೆಯದ ಬಿಜೆಪಿ ಬಾಗಿಲು. ಶೆಟ್ಟರ್ ಹಿಂದೆಯೇ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರುವಂತಹ ಬೆಂಬಲಿಗರು ನೋಡಿ, ಗರ್ವಾಪ್ಸಿ ಆದರೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಅಲ್ಲಿ ಸ್ವಾಗತ ಸಿಕ್ತು, ಅವರ ನಾಯಕರು ಕೂಡ ಖುಷಿಯಾದರು. ಆದರೆ ಈಗ ಅವ್ರ ಬೆಂಬಲಿಗರ ಕಥೆ ಏನು? ಶೆಟ್ಟರ್ ಅವರು ಯಾವಾಗ ಕಾಂಗ್ರೆಸ್ ಗುಡ್ ಬೈ ಹೇಳಿದ್ರು ಆಗಲೂ ಕೂಡ ಅವ್ರ ಬೆಂಬಲಿಗರು ಅಲ್ಲಿ ಬಾಗಿಲು ಕ್ಲೋಸ್ ಮಾಡಿ ಈ ಕಡೆ ಬಂದರು. ಬಟ್ ಈಗ ಶೆಟ್ಟರ್ ಅವರ ನಡೆಯ ಹಾದಿಯಲ್ಲೇ ಇವರು ಕೂಡ ನಡೀತಾ ಇದ್ರು. ಬಟ್ ಯಾಕಿನ್ನೂ ಕೂಡ ಅವರಿಗೆ ಸ್ಥಳೀಯ ನಾಯಕರಿಂದ ಮಾನ್ಯತೆ ಸಿಕ್ಕಿಲ್ಲ? ಪಕ್ಷದ ನಿರ್ಲಕ್ಷ್ಯದಿಂದ ಶೆಟ್ಟರ್ ಹಾಗೂ ಬೆಂಬಲಿಗರಲ್ಲಿ ಅಸಮಾಧಾನ ಉಂಟಾಗಿದೆ. ಹುಬ್ಬಳ್ಳಿಯಲ್ಲಿ ಮುಸುಕಿನ ಗುದ್ದಾಟಕ್ಕೆ ಕಾರಣವಾಗಿದೆಯಾ ಶೆಟ್ಟರ್ ಕಡೆಗಣನೆ? ಜಗದೀಶ್ ಶೆಟ್ಟರ್ ಬೆಂಬಲಿಗರಿಗೆ ಇನ್ನೂ ಕೂಡ ಬಿಜೆಪಿಯ ಬಾಗಿಲು ತೆರೆದಂಗೆ ಕಾಣಿಸ್ತಾ ಇಲ್ಲ. ಇದರ ಹಿಂದೆ ಶೆಟ್ಟರ್ಗೆ ಮುಜುಗರ ಉಂಟು ಮಾಡುವಂಥ ಉದ್ದೇಶ ಏನಾದರೂ ಇರಬಹುದಾ? ಅವ್ರ ಕಾರ್ಯಕರ್ತರಿಗೆ ಅವಮಾನ ಆದರೆ ಇವ್ರಿಗೂ ಆದಂಗೆ ಅಂಥೇಳಿ ಇದೇನಾದರೂ ಇರಬಹುದಾ? ಮನೆಯ ಹಿರಿಯ ವಾಪಸ್ ಸ್ವಂತ ಮನೆಗೆ ಬಂದರೂ ಕೂಡ ಸದಸ್ಯರಲ್ಲಿನೂ ಕೂಡ ಉತ್ಸಾಹ ಇಲ್ಲ. ಗರ್ ವಾಪಸಿಯಾದಂಥ ಶೆಟ್ಟರ್ಗೆ ಸ್ಥಳೀಯ ನಾಯಕರಿಂದ ಮಾನ್ಯತೆ ಸಿಕ್ಕಿಲ್ವಾ? ಹಾಗಾದರೆ ಆ ಮುನಿಸು ಹಾಗೇ ಮುಂದುವರೆದಿದೆಯಾ? ಮನೆ ಯಜಮಾನ ಬಂದಾಯಿತು, ಉಳಿದವರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅವರು ಕೂಡ ಬಂದರು. ಶೆಟ್ಟರ್ ಅವ್ರಿಗೆ ಹೇಗೆ ಅಲ್ಲಿ ನಡೆಸ್ಕೊಳ್ತಾ ಇದ್ದಾರೋ ಹಾಗೆ ನಮಗೂ ಕೂಡ ಮಾನ್ಯತೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಅದ್ಯಾವುದು ಅವ್ರ ಬೆಂಬಲಿಗರಿಗೆ ಸಿಗ್ತಾ ಇಲ್ಲ. ಬಂದಿದ್ದಾರೆ ಅವರು, ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದರು. ಆದರೆ ಈಗ ಅವ್ರಿಗೆ ಮುಜುಗರವನ್ನು ಮಾಡಿ ಶೆಟ್ಟರ್ ಅವ್ರಿಗೆ ಅವಮಾನ ಮಾಡುವಂಥದ್ದೇನಾದರೂ ಸ್ಥಳೀಯ ನಾಯಕರು ಪ್ಲ್ಯಾನ್ ಮಾಡಿದ್ದಾರಾ? ಗೊತ್ತಾಗ್ತಾ ಇಲ್ಲ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಮರಳಿ ಸ್ವಪಕ್ಷಕ್ಕೆ ಈಗಾಗಲೇ ಅಂತಾರೆ ಬಂದು 15 ದಿನಗಳು ಕಳೆಯುತ್ತಾ ಬಂದಿದೆ. ಶೆಟ್ಟರ್ ವಲಯದಲ್ಲಿ ಗುರ್ಸ್ಕೊಂಡ್ರು, ಅಂದ್ರೆ ಶೆಟ್ಟರ್ ಶಿಷ್ಯ ಬಳಗದಲ್ಲಿ ಗುರ್ಸ್ಕೊಂಡವರನ್ನ ಇನ್ನೂ ಸಹ ಇಲ್ಲಿ ಅಂದ್ರೆ ಬಿಜೆಪಿಗೆ ಕರೆತರಲು ಆಗುತ್ತಿಲ್ಲ. ಮತ್ತು ಬಿಜೆಪಿಯ ಬಾಗಿಲು ಜಗದೀಶ್ ಶೆಟ್ಟರ್ ಶಿಷ್ಯ ಬಳಗಕ್ಕೆ ಇವತ್ತು ಓಪನ್ ಆಗ್ತಿಲ್ಲ. ಇದಕ್ಕೆ ಮೂಲ ಕಾರಣ ಅಂತೇಳಿ ಹುಡುಕೊಂಡಾಗ ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಪಕ್ಷವನ್ನ ತೊರೆದ್ರು. ಪಕ್ಷದ ಮೇಲೆ ಇಲ್ಲಿ ಅಂದ್ರೆ ವಾಗ್ದಾಳಿಯನ್ನ ಮಾಡಿಸಿದ್ರು. ಕೇವಲ ಪಕ್ಷದ ಮೇಲೆ ಅಷ್ಟೇ ಅಲ್ಲ, ಕೇಂದ್ರದ ನಾಯಕರ ವಿರುದ್ಧ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ರು. ಅದರ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಶಿಷ್ಯ ಬಳಗ ಇಲ್ಲಿ ಅಂತಾರೆ ಜಗದೀಶ್ ಶೆಟ್ಟರ್ ಯಾವಾಗ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು 9 ತಿಂಗಳ ಹಿಂದ್ಗಡೆ ಅಂತಂದ್ರೆ ಆ ಜಗದೀಶ್ ಶೆಟ್ಟರ್ ಜೊತೆ ಇಲ್ಲಿ ಅಂತಾರೆ ಹಲವು ನಾಯಕರು ಸಹ ಇಲ್ಲಿ ಅಂತಾರೆ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಇಲ್ಲಿ ಅಂತಾರೆ ಕಾಂಗ್ರೆಸ್ ಸೇರ್ಪಡೆ ಆದರು. ಆದರೆ ಜಗದೀಶ್ ಶೆಟ್ಟರ್ ಯಾವಾಗ ಗರ್ ವಾಪಸಿ ಆದ ನಂತರ ಯಾವಾಗ ಇಲ್ಲಿ ಅಂತಂದ್ರೆ ಅವರ ಜೊತೆ ಇಲ್ಲಿ ಅಂತಾರೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು, ಅವರೆಲ್ಲರೂ ಅವತ್ತೇ ಇಲ್ಲಿ ಅಂತಾರೆ ಜಗದೀಶ್ ಶೆಟ್ಟರ್ ದೆಹಲಿ ವಲಯದಲ್ಲೇ ಯಾವಾಗ ಅದು ದೆಹಲಿಯಲ್ಲೇ ಕುಳಿತುಕೊಂಡು ಪಕ್ಷವನ್ನು ಸೇರ್ಪಡೆ ಆದರೂ ಜಗದೀಶ್ ಶೆಟ್ಟರ್ ದೆಹಲಿಯಲ್ಲಿ ಪಕ್ಷ ಸೇರ್ಪಡೆ ಆಗುತ್ತಲೇ ಇಲ್ಲಂದ್ರೆ ಅವರೆಲ್ಲರೂ ಸಹ ಹುಬ್ಬಳ್ಳಿಯ ಕಾರ್ಯಕರ್ತರು, ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರು ಅವರೆಲ್ಲರೂ ಇಲ್ಲಿ ಅಂತಾರೆ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದರು. ಆದರೆ ರಾಜೀನಾಮೆ ನೀಡಿದರೆ ವಿನಃ ಇಲ್ಲಿ ಅಂತಾರೆ ಅವರು ಇನ್ನೂ ಸಹ ಇಲ್ಲಿ ಅಂತಾರೆ ಮರಳಿ ಪಕ್ಷಕ್ಕೆ ಸೇರ್ಪಡೆ ಆಗಿಲ್ಲ. ಅದಕ್ಕೆ ಮೂಲ ಕಾರಣ ಅಂತೇಳಿ ಓದಿಕೊಂಡಾಗ ಇಲ್ಲಿ ಅಂತಾರೆ ಬಣಗಳು ಸೃಷ್ಟಿಯಾಗಿವೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರದು ಒಂದು ಬಣ, ಇನ್ನೊಂದು ಕಡೆ ಅಂತಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಬಣ ಇಲ್ಲಿ ಅಂತಾರೆ ಸೃಷ್ಟಿಯಾಗಿವೆ. ಹೀಗಾಗಿ ಅದೇ ಒಂದು ಬಣಗಳ ಒಂದು ಕಿತ್ತಾಟದ ನಡುವೆ ಇಲ್ಲಿ ಅಂತಾರೆ ಯಾರು ಇಲ್ಲಿ ಪಕ್ಷವನ್ನ ತೊರೆದಿದ್ರು ಆ ಪಕ್ಷವನ್ನ ತೊರೆದವರು ಇನ್ನೂ ಸಹ ಇಲ್ಲಿ ಅಂತಾರೆ ಅಧಿಕೃತವಾಗಿ ಬಿಜೆಪಿಗೆ ಸೇರ್ಪಡೆ ಆಗಿಲ್ಲ. ಹೀಗಾಗಿ ಜಗದೀಶ್ ಶೆಟ್ಟರ್ ಶಿಷ್ಯ ವಲಯ ಏನಿದೆ ಸದ್ಯ ಅತಂತ್ರ ವಲಯ ಆಗಿದೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಾಗ ಇಲ್ಲಿ ಅಂತಂದ್ರೆ ಮೊನ್ನೆ ಏನು ಬಿಜೆಪಿಯ ಒಂದು ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೀತು, ಅದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಘಟಕದ ಏನು ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೀತು. ಆ ಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಗೈರಾದ್ರು. ಜಗದೀಶ್ ಶೆಟ್ಟರ್ ಏನು ಆಪ್ತ ವಲಯದಲ್ಲಿತ್ತು ಅವರ ಶಿಷ್ಯ ಬಳಗ ಏನಿತ್ತು ಅವರು ಸಹ ಇಲ್ಲಿ ಅಂತಾರೆ ಕಾರ್ಯಕಾರಿಣಿಯಿಂದ ದೂರ ಉಳಿದ್ರು. 1990ರಿಂದ ಈ ಒಂದು ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಲ್ಲಿದೆ. ಹೀಗಾಗಿ ಈ ಬಾರಿ ನಮಗೆ ಈ ಕ್ಷೇತ್ರ ಕೈ ಬಿಟ್ಟು ಹೋಗಬಾರ್ದು ಅನ್ನೋದು ಒಂದೇ ಒಂದು ಲೆಕ್ಕಾಚಾರದ ಹಿನ್ನೆಲೆ ಎಲ್ಲಿ ಅಂತಂದ್ರೆ ಈ ಒಂದು ಬಿಜೆಪಿಯ ಭದ್ರಕೋಟೆಯನ್ನ ಗಟ್ಟಿ ಮಾಡಲಿ ಅನ್ನೋದು ಕಾರ್ಯಕರ್ತರು ಒತ್ತಾಯ. ಇಲ್ಲಿ ಏನು ಶೆಟ್ಟರ್ ಜೊತೆ ಏನು ಮರಳಿ ಪಕ್ಷಕ್ಕೆ ಸೇರ್ಪಡೆ ಆಗುವ ಏನು ತುದಿಗಾಲ ನಿಂತರೆ ಅವರೆಲ್ಲರಿಗೂ ಒಂದು ವೇದಿಕೆಯನ್ನ ರೆಡಿ ಮಾಡಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಅವರೆಲ್ಲರನ್ನು ಪಕ್ಷಕ್ಕೆ ಮರಳಿ ತನ್ನಿ, ಪಕ್ಷಕ್ಕೆ ಸ್ವಾಗತ ಮಾಡಿ ಅಂತೇಳಿ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಆಗ್ರಹ ಮಾಡ್ತಿದ್ದಾರೆ.